ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರಲ್ಲ, ಸೊ ನಿಮಗೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸೆಕೆಂಡ್, ಸೊ ಈ ಒಂದು ಸಬ್ಜೆಕ್ಟ್ ಇದೆ. ಸೊ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಎಷ್ಟು ಕ್ವಶನ್ಸನ್ನು ಕೇಳಿದಾರಲ್ಲ, ಪ್ರಾಬ್ಲಮೆಟಿಕ್ ಕ್ವಶನ್ಸ ಎಲ್ಲ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಸೊ ನೀವು ಇಲ್ಲಿ ನೋಡ್ಬೋದು ಕ್ವಶನ್ ನಂಬರ್ 3 ಇದೆಯಲ್ಲ, ಸೊ ಇದನ್ನು ಕೂಡ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿದ್ದಾರೆ 2025 ಇಯರ್ದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಸೊ ಈ ಕ್ವಶನ್ ಏನಿದೆಲ್ಲ, ಸೊ ಇದು ಆಕ್ಚುಲ್ ಆಗಿ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಅಂತೇಳಿ ಒಂದು ಯೂನಿಟ್ ಇದೆ ನೋಡ್ರಿ. ಸೊ ಆ ಒಂದು ಯೂನಿಟ್ ಈ ಕ್ವಶನ್ ಅನ್ನು ಕೇಳಿದ್ದಾರೆ. ಓಕೆ, ಸೊ ಈ ಕ್ವಶನ್ ಸಿಂಪಲ್ ಆಗಿದೆ ರೀ, ಈಸಿಲಿ ನೀವು ಅರ್ಥ ಮಾಡ್ಕೋಬಹುದು. ಆ ಥರ ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸಕ ಪ್ರಯತ್ನ ಮಾಡಿದ್ದೀನಿ. ಈಸಿಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಜಸ್ಟ್ ಈ ಕ್ಲಾಸ್ ಅನ್ನ ಕೇಳಿರಿ, ನಿಮ್ಗೆ ಗೊತ್ತಾಗುತ್ತೆ. ಈಸಿಲಿ ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಹಾಗಾದ್ರೆ ಪ್ರಾಬ್ಲಮ್ ಅನ್ನು ನೋಡೋಣ ಯಾವ ತರ ಇದೆ, ಏನೆಲ್ಲ ಪ್ರೊಸೀಜರ್ಸ್ ಅನ್ನ ನಾವು ಫಾಲೋ ಅಪ್ ಮಾಡಬೇಕು. ಓಕೆ, ಓವರ್ ಆಲ್ ಡಿಸ್ಕಷನ್ ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಕಂಪ್ಯೂಟ್ ದ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಲಕ್ಷ್ಮಣ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಅಂತ ಹೇಳಿದ್ದಾರೆ. ಪರ್ಟಿಕ್ಯುಲರ್ಸ್ ಅಂತ ಹೇಳ್ತಾರೆ, ಇನ್ನೊಂದು ಸೈಡ್ ಜ್ಯುವೆಲ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಯರ್ ಆಫ್ ಅಕ್ವಿಸಿಷನ್ ಕೊಟ್ಬಿಟ್ಟಿದ್ದಾರೆ 2012-13, ಇದನ್ನು ಅಬ್ಸರ್ವ್ ಮಾಡ್ರಿ. ನೆಕ್ಸ್ಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಟ್ಟಿದ್ದಾರೆ, ಅವಾಗ ಪ್ರೈಸ್ ಎಷ್ಟಿದೆ ನೋಡ್ರಿ, 3 ಲ್ಯಾಕ್ ಇದೆ. ಸೊ ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 10,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ಆಫ್ ಸೇಲ್ಸ್ ಕೊಟ್ಟಿದ್ದಾರೆ 2023-24 ಅದನ್ನ ಸೇಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೇಲ್ಸ್ ಪ್ರೊಸೀಡ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಅದರ ಅಮೌಂಟ್ ಸೇಲ್ಸ್ ವ್ಯಾಲ್ಯೂ 26,12,000 ಇದೆ. ನೆಕ್ಸ್ಟ್ ಇಯರ್ ಆಫ್ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾರೆ 2014-15 ಅಂತ ಹೇಳ್ತಾರೆ. ಈ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾರೆ 36,000 ಅಂತ ಕೊಟ್ಟಿದ್ದಾರೆ. ಓಕೆ, ಲಾಸ್ಟ್ಗೆ ಇಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಹೇಳಿದ್ದಾರೆ ನೋಡ್ರಿ, ಇಲ್ಲಿ ಒಂದು ಲೈನ್ ಹೇಳಿದ್ದಾರೆ, ಇದನ್ನ ಅಬ್ಸರ್ವ್ ಮಾಡ್ರಿ. ದ ಕಾಸ್ಟ್ ಇಂಪ್ಲಿಮೇಷನ್ ಇಂಡೆಕ್ಸ್ ಫಾರ್ ದ ಇಯರ್ 2012-13 200 ಅಂತ ಕೊಟ್ಟಿದ್ದಾರೆ. 2014-15 240 ಆ್ಯಂಡ್ 2023-24 348 ಅಂತ ಹೇಳಿದ್ದಾರೆ. ಓಕೆ, ಸೊ ಈ ತರ ಪ್ರಾಬ್ಲಮ್ ಏನಿದೆಲ್ಲ, ಸೊ ಇದನ್ನ 5 ಮಾರ್ಕ್ಸ್ಗೂ ಈ ತರ ಪ್ರಾಬ್ಲಮ್ ಇದೆ. ಸೊ ಮೇ ಬಿ 10 ಮಾರ್ಕ್ಸ್ ಕೂಡ ಇದೇ ತರ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾ ಇರ್ತಾರೆ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಮೇಲೆ. ಸೊ ಇನ್ನು ಅಪ್ಕಮಿಂಗ್ ಕ್ಲಾಸ್ ನಲ್ಲಿ ನಾನು 10 ಮಾರ್ಕ್ಸ್ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ತೇನೆ 2025 ಪ್ರೀವಿಯಸ್ ಇಯರ್ ದಲ್ಲಿ ಕೇಳಿರುವಂತ ಕ್ವಶನ್ ಅನ್ನ. ಓಕೆ, ಸೊ ನಿಮ್ಗೆ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ರೆಸ್ ದ ಬೆಲ್ ಐಕಾನ್. ಮುಂದೆ ಅಪ್ಲೋಡ್ ಮಾಡುವಂತ ಎಲ್ಲಾ ಕ್ಲಾಸ್ ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಇವೆಲ್ಲ ಕ್ಲಾಸ್ ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಅವೈಲೇಬಲ್ ಇರುತ್ತೆ, ನೀವು ನೋಡ್ಬೋದು. ಓಕೆ, ಸೊ ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಇಲ್ಲಿ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ನೀವು ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಪ್ರಾಬ್ಲಮ್ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇವೆಲ್ಲ. ಓಕೆ, ಸೊ ಈಗ ಫಸ್ಟಿಗೆ ನೋಡೋಣ. ಫಸ್ಟಿಗೆ ನೋಡ್ರಿ, ನೀವು ಏನು ಮಾಡ್ಬೇಕಂದ್ರೆ ಒಂದು ಫಾರ್ಮೆಟ್ ಹಾಕಬೇಕು. ಯಾವಾಗಲೂ ಕ್ಯಾಪಿಟಲ್ ಗೇನ್ ಬಂದಾಗ ಒಂದು ಫಾರ್ಮೆಟ್ ಬರುತ್ತೆ. ಸೊ ಈ ಫಾರ್ಮೆಟ್ ಏನಪ್ಪ ಅಂತಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ. ಸೊ ಯಾಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಲಾಸ್ ಅನ್ನೋದು ನಾವು ನೋಡಬೇಕು. ಫಸ್ಟ್ಗೆ ಈ ತರ ನಿಮ್ ಪ್ರಾಬ್ಲಮ್ ಕೊಟ್ಟಿರ್ತಾರಲ್ಲ, ಸೊ ಇಲ್ಲಿ ನೀವು ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಬೇಕು. ಇಟ್ ಈಸ್ ಅ ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಅಂತೇಳಿ ಅಬ್ಸರ್ವ್ ಮಾಡಬೇಕು. ಸೊ ಹೆಂಗ ಅದನ್ನ ಅಬ್ಸರ್ವ್ ಮಾಡೋದಂದ್ರೆ ನೀವು ಇಲ್ಲಿ ನೋಡ್ಬೋದು, ಇಯರ್ ಆಫ್ ಅಕ್ವಿಸಿಷನ್ ಎಷ್ಟು ಕೊಟ್ಟಿದ್ದಾರೆ 2012-13 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅದನ್ನ ಯಾವಾಗ ಸೇಲ್ ಮಾಡ್ತಾರ ಅಂತ ಹೇಳಿದಾರೆ ಅವರ 2023-24 ಸೇಲ್ ಮಾಡೋದು ಅಂತ ಹೇಳಿದ್ದಾರೆ, ಸೇಲ್ ಮಾಡಿದ್ದಾರೆ ಅವರ. ಸೊ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಗ್ಯಾಪ್ ಮೋರ್ ದೆನ್ 36 ಮಂತ್ ಇದೆ. ಓಕೆ, ಸೊ ಮೋರ್ ದೆನ್ 36 ಮಂತ್ ಇತ್ತಂದ್ರೆ ಸೊ ಯು ಹ್ಯಾವ್ ಟು ಕನ್ಸಿಡರ್ ಇಟ್ಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಬಿಲೋ 36 ಮಂತ್ ಇತ್ತಂದ್ರೆ ಇಟ್ ಇಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇನ್ ಕೇಸ್ ಆಫ್ ಜ್ಯುವೆಲರಿ ಅಂತ ಹೇಳ್ಬೋದು. ಓಕೆ, ಸೊ ಈ ತರ ಒಂದು ಪಾಯಿಂಟ್ ನೆನಪಿಟ್ಕೋರಿ. ಇಟ್ ಇಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಿಕಾಸ್ ಮೋರ್ ದೆನ್ 36 ಮಂತ್ ಗಿಂತ ಜಾಸ್ತಿ ಏನಿದೆಯಲ್ಲ, ಸೊ ನೀವು ನೋಡ್ಬೋದು ಇಯರ್ ಆಫ್ ಅಕ್ವಿಸಿಷನ್ ದಿಂದ ಅಂದ್ರೆ ಇಯರ್ ಆಫ್ ಪರ್ಚೇಸ್ ದಿಂದ ಇಯರ್ ಆಫ್ ಸೆಲ್ಲಿಂಗ್ ವರೆಗೆ. ಓಕೆ, ಸೊ ಹಾಗಾದ್ರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಫಸ್ಟಿಗೆ ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಅಂತೇಳಿ ನೇಮ್ ಕೊಡ್ರಿ. ಸೊ ಇದಾದ ನಂತರ ಒಂದು ಫಾರ್ಮೆಟ್ ಬರುತ್ತೆ ನಿಮ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಲಾಸ್. ಸೊ ನೋಡ್ಬೇಕಾದ್ರೆ ಫಸ್ಟಿಗೆ ಸೇಲ್ಸ್ ಅನ್ನ ತೆಗೆದುಕೊಳ್ಬೇಕು, ಅದರಲ್ಲಿ ಲೆಸ್ ಎಕ್ಸ್ಪೆನ್ಸಸ್ ಅನ್ನ ಮಾಡಬೇಕು. ನೆಕ್ಸ್ಟ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನು ಮಾಡಬೇಕು. ನೆಕ್ಸ್ಟ್ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನು ಮಾಡಬೇಕು. ಇದಾದ ನಂತರ ಸೊ ಲೆಸ್ ಎಕ್ಸಂಪ್ಷನ್ ಅನ್ನು ಮಾಡಬೇಕು, ಡಿಡಕ್ಷನ್ ಬರುತ್ತೆ. ಸೊ ಡಿಡಕ್ಷನ್ ಆದ ನಂತರ ಸೊ ಟೋಟಲ್ ಒಂದು ಬ್ಯಾಲೆನ್ಸ್ ಏನು ಬರುತ್ತಲ್ಲ, ಇಟ್ ಇಸ್ ಅ
ಪ್ಲಸ್ ಆಗಿತ್ತಂದ್ರೆ ಕ್ಯಾಪಿಟಲ್ ಗೇನ್, ಮೈನಸ್ ಆಗಿತ್ತಂದ್ರೆ ಕ್ಯಾಪಿಟಲ್ ಲಾಸ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಹಾಗಾದ್ರೆ ಫಸ್ಟಿಗೆ ನೋಡ್ರಿ ಈ ತರ ಮೆನ್ಷನ್ ಮಾಡಿ ಇಲ್ಲಿ ಸೇಲ್ಸ್ ಪ್ರೊಸೀಡ್ಸ್ ಅಂತ ಮೆನ್ಷನ್ ಮಾಡ್ರಿ. ಸೇಲ್ಸ್ ಪ್ರೊಸೀಡ್ಸ್ ಏನಿಲ್ಲ, ಜಸ್ಟ್ ಫಾರ್ಮೆಟ್ ನೋಡೋದು, ಫಾರ್ಮೆಟ್ದಾಗಿನ ಇಲ್ಲಿ ಅಮೌಂಟನ್ನು ನೋಡ್ಕೋತ ಹೋಗ್ರಿ. ಸೇಲ್ಸ್ ಪ್ರೊಸೀಡ್ಸ್ ಎಷ್ಟಿದೆ, 26,12,200 ಅಂತಿದಿಲ್ಲ. ಸೊ ಡೈರೆಕ್ಟ್ ಆಗಿ ಸೇಲ್ಸ್ ಪ್ರೊಸೀಡ್ಸ್ 26,12,200 ಅಂತೇಳಿ ಮೆನ್ಷನ್ ಮಾಡ್ರಿ. ಇದರಲ್ಲಿ ಲೆಸ್ ಏನ್ ಮಾಡಬೇಕು, ಎಕ್ಸ್ಪೆಂಡಿಚರ್ ಅನ್ನ ಮಾಡಬೇಕು. ಓಕೆ, ಎಕ್ಸ್ಪೆಂಡಿಚರ್ ಎಷ್ಟಿದೆ ನೋಡ್ರಿ, ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಇರಬೇಕು ಅದು. ಓಕೆ, ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಎಷ್ಟಿದೆ, 10,000 ಅಂತಿದೆ ನೋಡ್ರಿ. ಓಕೆ, 10,000 ಇದೆಲ್ಲ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್. ಸೊ ಇದನ್ನ ತೆಗೆದುಕೊಳ್ಬೇಕು. 10,000 ಅನ್ನ ಲೆಸ್ ಮಾಡ್ರಿ, ರಿಮೈನಿಂಗ್ ಎಷ್ಟು ಬರುತ್ತೆ, 26,02,200 ಅಂತೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ ಮಾಡಬೇಕು. ನಿಮ್ಗೆ ಆಗರೇನೆ ಹೇಳಿನಿ. ಓಕೆ, ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಅದಕ್ಕೊಂದು ಫಾರ್ಮುಲಾ ಬರುತ್ತೆ. ಈ ಫಾರ್ಮುಲಾನ ನೆನಪಿಟ್ಕೋರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಇಂಡೆಕ್ಸ್ಡ್ ಅಂದ್ರೆ ಇಲ್ಲಿ ನೋಡಿ, ಕಾಸ್ಟ್ ಆಫ್ ಅಕ್ವಿಸಿಷನ್, ನೆಕ್ಸ್ಟ್ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇದೆ, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇನ್ ದ ಇಯರ್ ಆಫ್ ಸೇಲ್ ಅಂತ ಹಾಕಬೇಕು. ನೆಕ್ಸ್ಟ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇನ್ ದ ಇಯರ್ ಆಫ್ ಪರ್ಚೇಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತೇಳಿ ಪ್ರಾಬ್ಲಮ್ದಾಗ ಕೊಟ್ಟಾರೆಲ್ಲ ನೋಡಬೇಕು. ಓಕೆ, ಸೊ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಟ್ಟಿದ್ದಾರೆ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಟ್ಟಿದ್ದಾರಲ್ಲ. ಸೊ ಈ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 3 lakh ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ತೆಗೆದುಕೊಳ್ಬೇಕು. 3 lakh ಇಂಟು ಕಾಸ್ಟ್ ಆಫ್ ಇನ್ಫ್ಲೂಯೆನ್ಸ್ ಇಂಡೆಕ್ಸ್ ಇಯರ್ ಆಫ್ ಸೇಲ್ ಅಂತ ಹೇಳಿ. ಓಕೆ, ಸೊ ಯಾವ ಇಯರ್ದಾಗ ಅದು ಸೇಲ್ ಮಾಡಿದಾರೆ ನೋಡ್ರಿ, 2023-24ದಾಗ ಸೇಲ್ ಮಾಡಿದ್ದಾರೆ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಇಲ್ಲಿ 2023-24ದಾಗ ಸೇಲ್ ಮಾಡಿದ್ರೆ ಅಂದ್ರೆ ಅದರ ಇಂಡೆಕ್ಸ್ಡ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ, ಇಲ್ಲಿ ಲಾಸ್ಟ್ ಇದೆ ನೋಡ್ರಿ, 2023-24 ಇಂಡೆಕ್ಸ್ ವ್ಯಾಲ್ಯೂ ಇಲ್ಲಿದೆ ನೋಡ್ರಿ, 348. ಓಕೆ, ಸೊ ಇದನ್ನ ಮೆನ್ಷನ್ ಮಾಡಬೇಕು. 348 ಮೆನ್ಷನ್ ಮಾಡಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇನ್ಫ್ಲೂಯೆನ್ಸ್ ಇಂಡೆಕ್ಸ್ ಇನ್ ದ ಇಯರ್ ಆಫ್ ಪರ್ಚೇಸ್. ಯಾವಾಗ ಪರ್ಚೇಸ್ ಮಾಡಿದಾರೆ ನೋಡ್ರಿ, ಅದನ್ನ ಅಕ್ವಿಸಿಷನ್ ಮಾಡ್ಕೊಂಡಿದ್ದು ಇಯರ್ ನೋಡ್ರಿ, ಕಾಸ್ಟ್ ಇಯರ್ ಆಫ್ ಅಕ್ವಿಸಿಷನ್ ಅಂತಿದೆಲ್ಲ. ಸೊ ಎಷ್ಟಿದೆ, 2012 ಅಂತಿದೆ. ಓಕೆ, ಸೊ 2012 ಇಂಡೆಕ್ಸ್ ನೋಡ್ಕೋತ ಹೋಗ್ಬೇಕು. 2012-13 ಇಂಡೆಕ್ಸ್ ಎಷ್ಟಿದೆ, 200 ಇದೆ. ಓಕೆ, ಏನ್ ಮಾಡ್ರಿ, ಮೆನ್ಷನ್ 200 ಅಂತ ಮಾಡ್ಬೇಕು. ಗೊತ್ತಾಯ್ತಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಕೊಟ್ಟಿದ್ದಾರೆ, 3 lakh. ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇನ್ ದ ಇಯರ್ ಆಫ್ ಸೇಲ್ 348. ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇನ್ ದ ಇಯರ್ ಆಫ್ ಪರ್ಚೇಸ್ 200 ಮಾಡಿದಾಗ ಸೊ ಒಂದು ವ್ಯಾಲ್ಯೂ ಬರುತ್ತೆ 5,22,000 ಅಂತ ಹೇಳಿ ಬರುತ್ತೆ. ಸೊ 26,02,200ದಾಗ ಮೈನಸ್ 5,22,000 ಮಾಡ್ರಿ, ಎಷ್ಟು ಬರುತ್ತೆ, 20,80,200 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಇಷ್ಟ ಒಂದೊಂದು ಪ್ರಾಬ್ಲಮ್ದಾಗ ಕೊಟ್ಟು ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಇದಲ್ಲದೆ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಏನು ಇನ್ಫಾರ್ಮೇಶನ್ ಅಂದರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದ್ರೆ ಏನು ಮಾಡ್ಬೇಕು, ನೀವು ಅದನ್ನ ಲೆಸ್ ಮಾಡ್ಕೋಬೇಕು. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹಾಕಬೇಕು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲಿ ಪ್ರಾಬ್ಲಮ್ದಲ್ಲಿ ನೀವು ನೋಡಬೇಕು. ಇಂಪ್ರೂವ್ಮೆಂಟ್ ಅಂತ ಇದೆ ಅಲ್ರಿ, ಇಯರ್ ಆಫ್ ಇಂಪ್ರೂವ್ಮೆಂಟ್ ಅಂತಿದೆ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಇದೆ. ಓಕೆ, ಸೊ ಹಿಂಗೆ ಇಂಪ್ರೂವ್ಮೆಂಟ್ ಇತ್ತಂದ್ರೆ ಸೊ ಇದಕ್ಕೂ ಒಂದು ಕೂಡ ಫಾರ್ಮುಲಾ ಬರುತ್ತೆ. ಓಕೆ, ಸೊ ಏನು ಬರುತ್ತೆ ಅಂದ್ರೆ ಫಾರ್ಮುಲಾ ನೋಡ್ರಿ, ಇಲ್ಲಿ ಜಸ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಓಕೆ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು ಇಂಡೆಕ್ಸ್ CII ಅಂದ್ರೆ ಕಾಸ್ಟ್ ಇನ್ಫ್ಲೂಯೆನ್ಸ್ ಇಂಡೆಕ್ಸ್ ಇನ್ ದ ಇಯರ್ ಆಫ್ ಸೇಲ್ ಅಂತ ಹೇಳಿ ಮಾಡಬೇಕು. ನೆಕ್ಸ್ಟ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೂಯೆನ್ಸ್ ಇಂಡೆಕ್ಸ್ ಫಾರ್ ಇಯರ್ ಆಫ್ ಇಂಪ್ರೂವ್ಮೆಂಟ್. ಇಲ್ಲಿ ಇಯರ್ ಆಫ್ ಪರ್ಚೇಸ್ ಮಾಡ್ರಿ, ಇಲ್ಲಿ ಇಯರ್ ಆಫ್ ಇಂಪ್ರೂವ್ಮೆಂಟ್ ಮಾಡಬೇಕು. ಇಷ್ಟೇ ವ್ಯತ್ಯಾಸ ಅಂದ್ರೆ ವೆರಿ ಸಿಂಪಲ್ ರೀ. ಜಸ್ಟ್ ಏನು ಮಾಡ್ಬೇಕು ನೀವು, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟಿದೆ ನೋಡ್ರಿ, ಎಷ್ಟಿದೆ ರೀ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 36,000 ಇದೆ. ಓಕೆ, ಜಸ್ಟ್ ಮೆನ್ಷನ್ ಮಾಡ್ರಿ 36,000 ಅಂತ ಮೆನ್ಷನ್ ಮಾಡ್ರಿ. ಇಂಟು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಏನಂದ್ರೆ ಕಾಸ್ಟ್ ಇನ್ಫ್ಲೂಯೆನ್ಸ್ ಇಂಡೆಕ್ಸ್, ಇದಕ್ಕೆ CII ಅಂತಾರೆ. ಓಕೆ, ಕಾಸ್ಟ್ ಇನ್ಫ್ಲೂಯೆನ್ಸ್ ಇಂಡೆಕ್ಸ್ ಇನ್ ದ ಇಯರ್ ಆಫ್ ಸೇಲ್ ಅಂತ ಇದೆ. ಓಕೆ, ಸೊ ಇಯರ್ ಆಫ್ ಸೇಲ್ ಎಲ್ಲಿದೆ ನೋಡ್ರಿ, ಇಯರ್ ಆಫ್ ಸೇಲ್ ಯಾವ್ದ್ರಿ, 2023-24 ಇಯರ್ ಆಫ್ ಸೇಲ್ ಅಂತಿದೆ ನೋಡ್ರಿ. ಓಕೆ, ಸೊ ಇಯರ್ ಆಫ್ ಸೇಲ್ 2023-24.
ಇದರ ಇಂಡೆಕ್ಸ್ ಎಷ್ಟಿದೆ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ 348 ಅಂತ ಇದೆ. ಓಕೆ, ಆಸ್ ಇಟ್ ಈಸ್ 348 ತಗೋರಿ. ನೆಕ್ಸ್ಟ್ ಇನ್ನ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಯರ್ ಆಫ್ ಇಂಪ್ರೂವ್ಮೆಂಟ್. ಇಯರ್ ಆಫ್ ಇಂಪ್ರೂವ್ಮೆಂಟ್ ಯಾವಾಗಿದೆ ನೋಡ್ರಿ, ಇಲ್ಲಿ ನೋಡ್ಬೋದು ನೀವು. ಇಯರ್ ಆಫ್ ಇಂಪ್ರೂವ್ಮೆಂಟ್ 2014-15. ಓಕೆ, 2014-15 ಇಂಡೆಕ್ಸ್ ಎಷ್ಟಿದೆ ರೀ, 240 ಇದೆ. ಆಸ್ ಇಟ್ ಈಸ್ ಸೇಮ್ 240 ತೆಗೆದುಕೊಳ್ರಿ. ಸೊ ಅವಾಗ ಒಂದು ವ್ಯಾಲ್ಯೂ ಬರುತ್ತೆ 52,200 ಬರುತ್ತೆ. ಸೊ ಲಾಸ್ಟಿಗೆ ಏನು ಮಾಡ್ರಿ, ಸೊ ಲಾಸ್ಟಿಗೆ 20 ಈಗ ನೋಡ್ರಿ, ಲಾಸ್ಟಿಗೆ ಏನು ಮಾಡ್ಬೇಕಂದ್ರೆ 20,80,200ದಲ್ಲಿ ಮೈನಸ್ 52,200 ಮಾಡ್ರಿ. ಸೊ ಇಲ್ಲಿ 36,000 ಇಂಟು 348 ಡಿವೈಡೆಡ್ ಬೈ 240 ಮಾಡಿದಾಗ 52,200 ಬರುತ್ತೆ. ಸೊ ಲಾಸ್ಟಿಗೆ ಫೈನಲ್ ಒಂದು ಬ್ಯಾಲೆನ್ಸ್ ಬರುತ್ತೆ 20,28,000. ಇಟ್ ಈಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತೇಳಿ ನೀವು ಮೆನ್ಷನ್ ಮಾಡಬೇಕು. ಓಕೆ, ಸೊ ನಿಮಗೆ ನಾನು ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಫೈಂಡ್ ಔಟ್ ಮಾಡೋದು ಇನ್ ಕೇಸ್ ಆಫ್ ಜ್ಯುವೆಲ್ರಿ ಇದ್ದಾಗ ಅಂತೇಳಿ ಹೇಳಿಕೊಟ್ಟಿದ್ದೇನೆ. ಓಕೆ, ನೀವು ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಈ ಕ್ವಶನ್ ಏನಿದೆಲ್ಲ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಇದೆ. 2025 ಇಯರ್ದ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಓಕೆ, ಸೊ ಬೇರೆ ಬೇರೆ ಯೂನಿವರ್ಸಿಟಿ ಕೂಡ ಈ ಸಿಲೆಬಸ್ ಇತ್ತಂದ್ರೆ ಸೊ ನಿಮಗೂ ಕೂಡ ಯಾವ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಲ್ಲ ಸೊ ನಿಮಗೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದೇ ಥರ ಇದೇ ಇಯರ್ದಲ್ಲಿ 2025 ಇಯರ್ದಲ್ಲಿ ಇನ್ನೊಂದು ಕ್ವಶನ್ ಅನ್ನು ಕೇಳಿದ್ದಾರೆ 10 ಮಾರ್ಕ್ಸ್ಗೆ. ಸೊ ಅದನ್ನ ಅಪ್ಕಮಿಂಗ್ ಕ್ಲಾಸಲ್ಲಿ ನಾನು ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಸ್ವಲ್ಪ ಏನು ಮಾಡ್ರಿ, ಇವೆಲ್ಲ ಫಾರ್ಮುಲಾನು ಒಂದು ಸ್ವಲ್ಪ ನೆನಪಿಟ್ಕೋರಿ. ಸೊ ಇವೇ ಫಾರ್ಮುಲಾ ಕೂಡ 10 ಮಾರ್ಕ್ಸ್ ಕೂಡ ಬರ್ತವೆ. ಓಕೆ, ಸೊ 10 ಮಾರ್ಕ್ಸಲ್ಲಿ ಇದೇ ಥರ ಕ್ಯಾಲ್ಕುಲೇಷನ್ ಮಾಡೋದು ಇರುತ್ತೆ. ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಸೊ ನೀವು ಒಂದು ಫಾರ್ಮೆಟ್ ನೆನಪಿಟ್ಕೋಬೇಕು. ಇವಾಗಲೂ ಸೇಲ್ಸ್ ಪ್ರೊಸೀಡ್ ಆದ ನಂತರ ಲೆಸ್ ಎಕ್ಸ್ಪೆನ್ಸಸ್ ಮಾಡಬೇಕು. ಇದಾದ ನಂತರ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು. ಇದಾದ ನಂತರ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡಬೇಕು. ಇರಲಿಲ್ಲ ಅಂದರೆ ಡ್ಯಾಶ್ ಇಡಬೇಕು. ಓಕೆ, ಸೊ ಇದಾದ ನಂತರ ಒಂದು ಪಾಯಿಂಟನ್ನು ಲೆಸ್ ಮಾಡಬೇಕು. ನೀವು ಏನಂದರೆ ಡಿಡಕ್ಷನ್ ಅನ್ನು ಲೆಸ್ ಮಾಡಬೇಕು. ಓಕೆ, ಡಿಡಕ್ಷನ್ ಅದನ್ನ 10 ಮಾರ್ಕ್ಸ್ ಬಂದಾಗ ನಾನು ಹೇಳ್ತೇನೆ. ಡಿಡಕ್ಷನ್ ಲೆಸ್ ಮಾಡಬೇಕು. ಸೊ ಆ ನಂತರ ಏನು ಅಮೌಂಟ್ ಬರುತ್ತಿಲ್ಲ, ಸೊ ಪ್ಲಸ್ದಾಗ ಬರ್ತಂದ್ರೆ ಅದ ಕ್ಯಾಪಿಟಲ್ ಗೇನ, ಮೈನಸ್ದಾಗ ಬರ್ತಂದ್ರೆ ಅದ ಕ್ಯಾಪಿಟಲ್ ಲಾಸ್ ಅಂತ ಹೇಳ್ಬೋದು. ಓಕೆ, ಸೊ ಈ ಥರ ಪ್ರಾಬ್ಲಮ್ ಕ್ಯಾಪಿಟಲ್ ಗೇನ್ ಮೇಲೆ ಇದೆ. ಸೊ ಇದನ್ನ ಸಾಲ್ವ್ ಮಾಡ್ರಿ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.